ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ 2 ವೀಕ್ಸ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಾರ್ನಿಂಗ್ ಜಿಮ್ಗೆ ಹೋಗಿದ್ದೆ. ಜಿಮ್ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟು ಬ್ಲೌಸ್ ವರ್ಕ್ ಇದ್ದರೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಫ್ಟರ್ನೂನ್ ಹಾಗೆ ನಾನು ಅಮ್ಮ ಆಕಾಶ್ ಮೂವಿಗೆ ಹೋಗಿದ್ವಿ. ರಿಲೀಸ್ ಆಗಿತ್ತು, ಸೊ ಅದಕ್ಕೇ ಆಕಾಶ್ ಮೂವಿಗೆ ಹೋಗಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಬ್ಲೌಸ್ಗೆ ಡಿಸೈನ್ ಬರ್ಕೊತಾ ಇದ್ದೀನಿ. ಕಮ್ಮಿಂಗ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಕಾಣಿಸುತ್ತೆ ಅದರದ್ದು ಹಾಫ್ ಸ್ಯಾರಿ, ಅದರದ್ದು ಇದು ಬ್ಲೌಸು. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಯುಗಾದಿ ಹಬ್ಬ ಇತ್ತು. ಬೇವು ಬೆಲ್ಲ ಮಾವಿನಕಾಯಿ ಇದೆಲ್ಲ ಕಟ್ ಮಾಡಿ ಪೂಜೆ ಮಾಡಿ ನೆಕ್ಸ್ಟು ಆಫ್ಟರ್ನೂನ್ ಹಾಗೆ ಅಮ್ಮಂಗೆ ನಾನು ಒಬ್ಬಟ್ಟು ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ದೀನಿ. ಸೊ ಅಮ್ಮ ಇದರಲ್ಲಿ ಕ್ಲಿಪ್ಸ್ ಆ್ಯಡ್ ಮಾಡು ಅಂತ ಹೇಳಿದ್ದಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿ ಕ್ಲಿಪ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಜಸ್ಟ್ ಇದು ಮಾತ್ರ ಮಾಡಿ ಕೊಡ್ತಾಯಿದ್ದೀನಿ, ಹೂಡನ್ನ ಫಿಲ್ ಮಾಡಿ. ಅಮ್ಮ ಅಲ್ಲಿ ತಟ್ಬಿಟ್ಟು ಹಾಕಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಹೋಳಿಗೆ ಆ್ಯಂಡ್ ಈಸಿನೂ ಅಂತಲೂ ಅನ್ನಿಸ್ತು. ಆ್ಯಂಡ್ ಇದು ನನಗೆ ಇನ್ನೊಂದು ಸತಿ ಕಲ್ತ್ಕೊಂಡಂಗೂ ಆಯಿತು. ನೆಕ್ಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಹೋಳಿಗೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಟೇಸ್ಟು ಸಹ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಆವಾಗಲೇ ಹಾಫ್ ಸ್ಯಾರಿಗೆ ಬ್ಲೌಸ್ಗೆ ಬರ್ಕೊತಿದ್ನಲ್ಲ, ಅದರದ್ದು ಇದು ಹಾಫ್ ಸ್ಯಾರಿ. ಸೊ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡಿದೆ. ಇದೇ 1 ಡೇ ಪೂರ್ತಿ ಆಯಿತು. ಸೊ ಈಗಾಗಿತ್ತು ನಾನು 1 ಡೇ. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಅಕ್ಕ ಬಂದಿದ್ಲು. ಸೊ ಶಾಪಿಂಗ್ ಹೋಗಿದ್ವಿ. ಸ್ಯಾರಿ ನನ್ನ ಹತ್ರ ಫಸ್ಟ್ ಪಟ್ಟು ಸ್ಯಾರಿ ಅಂತಲೇ ಹೇಳ್ಬೋದು. ಅದನ್ನು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಫಸ್ಟ್ ನಾವು ಹೋಗಿದ್ದು ಪೋತೀಸ್ಗೆ ಹೋಗಿದ್ವಿ. ಗಾಂಧಿನಗರಲ್ಲಿರೋ ಪೋತೀಸ್ಗೆ ಹೋಗಿದ್ದೆ. ಆ್ಯಂಡ್ ಕಲೆಕ್ಷನ್ಸು ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ಓಕೆ ಆಗಿತ್ತು. ಬಟ್ ನನಗೆ ಇದಕ್ಕಿಂತ ನೆಕ್ಸ್ಟು ನಾವು ಅಲ್ಲಿಂದ ಚಿಕ್ಕಪೇಟೆಗೆ ಬಂದುಬಿಟ್ಟು ಭೈರಪ್ಪ ಹ್ಯಾಂಡ್ ಸೇಲ್ಸ್ಗೆ ಹೋಗಿದ್ವಿ. ಅಲ್ಲಂತೂ ಕಲೆಕ್ಷನ್ಸು ಸಖತ್ತಾಗಿದೆ ಆ್ಯಂಡ್ ಪ್ರೈಸ್ ಕೂಡ ನನಗೆ ಅದಕ್ಕಿಂತ ಇದು ಚೆನ್ನಾಗಿದೆ ಆ್ಯಂಡ್ ಯೂನಿಕ್ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು ಭೈರಪ್ಪ ಹ್ಯಾಂಡ್ ಸೇಲ್ಸಲ್ಲಿ. 1 ಡೇ ಹಾಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಅಕ್ಕ ಬಾವ ಆ್ಯಂಡ್ ಅಪ್ಪ ಮೂವಿಗೆ ಹೋಗಿದ್ವಿ. ಪವನ್ ಕಲ್ಯಾಣ್ದು ಮೂವಿ. ಯಾವುದಕ್ಕೂ ಕ್ಲಿಪ್ಸ್ಗೆ ನಾನು ವಾಲ್ಯೂಮ್ ಇಕ್ಕಿಲ್ಲ, ಬಿಕಾಸ್ ನನಗೆ ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಹಾಗಾಗಿತ್ತು 1 ಡೇ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಿತ್ತು. ಸೊ ನನ್ನ ಫ್ರೆಂಡ್ ಫಸ್ಟು ಮೀಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ರೀಗಲ್ ಜ್ಯುವೆಲರ್ಸ್ಗೆ ಹೋಗ್ತಿದ್ವಿ ಮಲ್ಲೇಶ್ವರಂಗೆ. ಅವಳು ಸ್ವಲ್ಪ ಸ್ಕೀಮ್ ಏನೋ ಇತ್ತು ಅಂದ್ಬಿಟ್ಟು ಅಕ್ಷಯ ತೃತೀಯಕ್ಕೆ ನೋಡಬೇಕಿತ್ತು ಅಂತ ಹೋದ್ವಿ. ಬಟ್ ಅದಕ್ಕಿಂತ ಮುಂಚೆ ಫಿಕ್ಸ್ ಮಾಡಿಸೋಣ ಒಂದು ಪ್ರೈಸ್ಗೆ ಅಂತ ಹೋಗಿ ಇಲ್ಲಿ ಜಸ್ಟ್ ಕಲೆಕ್ಷನ್ಸ್ ನೋಡೋಣ, ಎಷ್ಟು ಆಗ್ಬೋದು ಎಸ್ಟಿಮೇಟ್ ಮಾಡಿ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಸ್ವಲ್ಪ ರಿಂಗ್ ಕಲೆಕ್ಷನ್ಸ್ ನೋಡಿದ್ವಿ. ಆ್ಯಂಡ್ ಫೈನಲಿ ಅವಳು ನೋಸ್ಗೆ ಪಿನ್ ತೊಗೊಂಡ್ಳು ಡೈಮಂಡ್ದು. ಅದನ್ನು ನೆಕ್ಸ್ಟಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಂಡು ನೆಕ್ಸ್ಟು ಅಲ್ಲೇ ಅವಳಿಗೆ ಆಲ್ರೆಡಿ ಹೋಲಿತ್ತು, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಇನ್ನು ಮನೇಲಿ ಹೋಗಿ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಹಾಕ್ಸ್ಕೊಂಡು ನೆಕ್ಸ್ಟು ರಿಟರ್ನ್ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ಗೆ ಪಾಪು ಆಗಿತ್ತು. ಸೊ ಅದನ್ನು ನೋಡ್ಕೊಂಬರೋದಕ್ಕೆ ಅಂತ ಹೊರಟ್ವಿ. ಆಫ್ಟರ್ನೂನ್ ಆಗಿತ್ತು ಹೋಗೋಷ್ಟೊತ್ತಲ್ಲಿ. ಅಲ್ಲೇ ಊಟ ಮುಗಿಸ್ಕೊಂಡು ಆ್ಯಂಡ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಮನೆಗೆ ಹೊರಟೋ ಟೈಮಲ್ಲಿ ಹೋಗಿ ನಾವು ಹೊರಗೆ ಹೋಗೋಣ ಕೆಫೆಗೆಲ್ಲಾದರೂ ಅಂದ್ಬಿಟ್ಟು ನಾವು ರಾಜರಾಜೇಶ್ವರಿ ನಗರಲ್ಲಿರೋ ಗ್ಲೆನ್ಸ್ ಬೇಕೌಸ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ. ಸೊ ಇನ್ನು ನಾನು ನನ್ನ ಫ್ರೆಂಡ್ಸು ಆ್ಯಂಡ್ ನನ್ನ ಫ್ರೆಂಡ್ ಅವ್ರ ತಂಗಿ 4 ಜನನೂ ಗ್ಲೆನ್ಸ್ ಬೇಕೌಸ್ಗೆ ಹೋದ್ವಿ. ಆ್ಯಂಡ್ ಅಲ್ಲಿ ಹೋಗೋಷ್ಟೊತ್ತಲ್ಲೇ ನಮ್ಮದು ಅರೌಂಡ್ 8:30 ಆಗೋಗ್ಬಿಟ್ಟಿತ್ತು. ಇನ್ನು ರಿಟರ್ನ್ ನೋಡೋಷ್ಟೊತ್ತಲ್ಲಿ ತುಂಬಾ ಟೈಮ್ ಆಗಿತ್ತು. ರಿಟರ್ನ್ ಬರೋದಕ್ಕಾಗಲ್ಲ ಅಲ್ಲಿಂದ ನಮ್ಮ ಮನೆ ಹತ್ರಕ್ಕೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆ ಹತ್ರನೇ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ರಿಟರ್ನ್ ನಾನು ನಮ್ಮ ಮನೆಗೆ ಬಂದೆ. ಹೀಗಾಗಿತ್ತು. ಅದು ಒಂದು ವೀಕೆಂಡ್ ಆಗಿತ್ತು. ಆ್ಯಂಡ್ ಈವ್ನಿಂಗ್ ಟೈಮ್ ಅಂತೂ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ಅಂತೂ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಫುಡ್ಡು ಅದೆಲ್ಲ ಅಂದರೆ ಲೈಕ್ ನಾವೇನಾದರೂ ಏನು ತೊಗೊಂಡಿದ್ವೋ ಅದೆಲ್ಲನೂ ಚೆನ್ನಾಗಿತ್ತು. ಎಲ್ಲನೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಇನ್ನೊಂದು ಸತಿನೂ ಹೋಗ್ಬೋದು ಅಂತಲೇ ಹೇಳ್ತೀನಿ.
ನನ್ನ ವೀಕೆಂಡ್ಸ್ ಆ್ಯಂಡ್ ನನ್ನ 15 ಡೇಸ್ ಹೀಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.